सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಸಿಂಹರಾಶಿ ಅವರ ಅಕ್ಟೋಬರ್ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್ ಅನ್ನುವಂಥದ್ದು ಇದೆ. ಶುಕ್ರ ದಶೆ ನಡೀತಾ ಇದೆ ನಿಮಗೆ. ಮೊದಲನೇ ಮನೇಲಿ ಶುಕ್ರ ಇರಬಹುದು, ತುಂಬ ಚೆನ್ನಾಗಿ ಇದೆ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಸೌಂದರ್ಯ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಹೇರ್ ಸ್ಟೈಲ್, ಮೇಕ್ ಓವರ್ ಎಲ್ಲ ಚೇಂಜ್ ಆಗುತ್ತೆ. ಬ್ಯೂಟಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಶತ್ರುಗಳನ್ನ ನಾಶ ಮಾಡ್ತೀರಾ ಅನ್ನುವಂಥದ್ದು ಇದೆ. ನೀವೇನು ಆಸೆ ಪಟ್ಟಿದ್ದೀರೋ ಅದೆಲ್ಲವೂ ಕೂಡ ಈಡೇರುವಂಥ ಸಾಧ್ಯತೆಗಳು ಕೂಡ ಇದೆ. ಪಿತ್ರಾರ್ಜಿತ ಆಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮನೆಗೆ ಹೊಸ ಅತಿಥಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಲಾ, ಕೆಲವರು ಮೆಡಿಕಲ್ ಫೀಲ್ಡಲ್ಲಿ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ. ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್, ಎಸ್ ಅಂತ ಇದೆ. ಸೊ ಮೆಡಿಟೇಷನ್ ಮಾಡಿ, ಇದರಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಳ್ಳೆಯದಾಗುತ್ತೆ. ಬಹಳಷ್ಟು ಜನರ ಸಹಾಯ ಸಹಕಾರ ಕೂಡ ನಿಮಗೆ ಸಿಗುತ್ತೆ ಅಂತ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೀವು ಅಂದ್ಕೊಂಡಿದ್ದೆಲ್ಲನೂ ಆಗುತ್ತೆ ಅಂತ ಇದೆ. ಬಿಗ್ ಹ್ಯಾಪಿ ಚೇಂಜ್, ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಬಿಗ್ ಹ್ಯಾಪಿ ಚೇಂಜ್ ಅಂದರೆ ಮುಗೀತು, ಇನ್ನೇನು ಹೇಳಬೇಕು ಅನ್ನೋವಂಥದ್ದೇ ಇಲ್ಲ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯದಾಗತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಮದುವೆ ಆಗುತ್ತೆ, ದುಡ್ಡು ಬರುತ್ತೆ, ಫೈನಾನ್ಷಿಯಲಿ ಚೆನ್ನಾಗಾಗ್ತೀರಾ, ಹೊಸ ಗಾಡಿ ತೊಗೊಳ್ಳೋದು, ಹೊಸ ಮನೆ ತೊಗೊಳ್ಳೋದು, ರಾಜಕೀಯದಲ್ಲಿ ಯಶಸ್ಸಾಗುವಂಥದ್ದು ಎಲ್ಲವೂ ಕೂಡ ಇದೆ. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ, ಫ್ಯಾಮಿಲಿಗೆ ಇಂಪಾರ್ಟೆನ್ಸನ್ನು ಕೊಡ್ತೀರಾ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ವ್ಯಕ್ತಿಯಾಗಿ ಕೂಡ ಬದಲಾಗ್ತೀರಾ. ಒಂದು ಒಳ್ಳೆ ಪರ್ಸನ್ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಜನಕ್ಕೆ ನಿಮ್ಮ ಲೈಫ್ ಪಾರ್ಟ್ನರ್ ಯಾರಾಗಿರ್ತಾರೆ ಅನ್ನೋದಕ್ಕಿಂತ ನೀವು ಇಷ್ಟಪಡುವಂಥ ವ್ಯಕ್ತಿ ಅಥವಾ ಡಿವೈನ್ ನಿಮಗೆ ಡಿಸೈಡ್ ಮಾಡಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಸೊ ನೀವು ಒಂದು ಕಾಲದಲ್ಲಿ ಏನು ಕೇಳ್ಕೊಂಡಿದ್ರಿ, ಇಂಥ ವ್ಯಕ್ತಿ ಬೇಕು ನನಗೆ ಅಂತ, ಸೊ ಅಂಥ ವ್ಯಕ್ತಿನೇ ನಿಮಗೆ ಲೈಫ್ ಪಾರ್ಟ್ನರ್ ಆಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಒಳ್ಳೆಯ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಎಸ್, ನೋಡಿ, ಫೈನಾನ್ಷಿಯಲಿ ಕೂಡ ತುಂಬ ಯಶಸ್ಸನ್ನು ನೋಡ್ತೀರಾ. ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದು, ಜಾಬ್ ಮಾಡುವಂಥದ್ದು ಕೂಡ ಇದೆ. ಫೈರಿ ಎನರ್ಜಿಲಿ ಇರ್ತೀರಾ. ಸೊ ಲಿಯೋ ಕೂಡ ಫೈರಿ ಎನರ್ಜಿನೇ ಆಗಿರೋದ್ರಿಂದ ವಾವ್, ನೋಡಿ 9 ಆಫ್ ಕಪ್ ಇದೆ. ನಿಮ್ಮ ಅದೃಷ್ಟದ ಸಮಯ. ಯಾವುದೇ ಕಾರಣಕ್ಕೂ ಇದನ್ನು ಹೋಗಲಿಕ್ಕೆ ಬಿಡಬೇಡಿ. ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ. ವಿಶ್ ಕಮ್ ಟ್ರೂ ಆಗುತ್ತೆ. ಸೊ ಫೈನಾನ್ಷಿಯಲಿ ಆಶೀರ್ವಾದ ಆಗುತ್ತೆ. ಸೊ ಯಾರೂ ನಿಮ್ಮನ್ನು ಬಿಟ್ಕೊಡೋದಿಲ್ಲ. ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲೂ ಚೆನ್ನಾಗಾಗತ್ತೆ. ಸನ್ ಕಾರ್ಡ್ ಇದೆ, ಎಸ್ ಆಫ್ ಕಾಯಿನ್ ಇದೆ. ಸೊ ನೀವೇ ಎಲ್ಲೋ ತಾಳ್ಮೆ ಕಳ್ಕೊಳ್ತಿದ್ದೀರಾ. ಆ ತಾಳ್ಮೆನ ಕಳ್ಕೊಳ್ತೀರಾ. ಧೈರ್ಯವಾಗಿ ಹೀಗೆ ಮುಂದುವರಿರಿ, ಹೆಚ್ಚಿನ ಯಶಸ್ಸು ಇದೆ. ಸೊ 2 ಸತಿ ಸನ್ ಕಾರ್ಡ್ ಬಂದಿರೋದ್ರಿಂದ, ಅಗೇನ್ ಮೂನ್ ಕಾರ್ಡ್ ಇರೋದ್ರಿಂದ ಟ್ವಿನ್ ಫ್ಲೇಮ್ ಜರ್ನಿನೂ ಕಂಪ್ಲೀಟ್ ಆಗುವಂಥದ್ದು ಇದೆ. ಕೋಪದ ಕೈಗೆ ಬುದ್ಧಿ ಕೊಡಬೇಡಿ, ಶಾಂತವಾಗಿ ತಾಳ್ಮೆಯಿಂದ ಇರಿ. ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ. ಸೆಕೆಂಡ್ ಥಾಟ್ ಮಾಡಬೇಡಿ. ಒಂದೊಳ್ಳೆ ಅವಕಾಶಗಳು, ಬಿಗ್ ಹ್ಯಾಪಿ ಚೇಂಜ್ ಬಂದಿದೆ. ಸೊ ನೀವು ಆಡಿದ್ದೇ ಆಟ, ಆನೆ ಹೋಗಿದ್ದೆ ದಾರಿ ಅನ್ನುವಂಥ ರೀತಿಲಿ ಇದೆ. ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೌಡ್ ಫೀಲ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ಆಗುತ್ತೆ. ನಿಮ್ಮ ನಂಬಿಕೆನೇ ನಿಮ್ಮ ಯಶಸ್ಸಿಗೆ ದಾರಿನ ತೋರಿಸುತ್ತೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರೀತಿ ವಿಚಾರದಲ್ಲೂ ಯಶಸ್ಸಿದೆ, ದುಡ್ಡಿನ ವಿಚಾರದಲ್ಲೂ ಯಶಸ್ಸಿದೆ, ಜಾಬು, ಕೆಲಸ, ಬಿಸ್ನೆಸ್ ಎಲ್ಲ ಯಶಸ್ಸಿದೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಆಗುತ್ತೆ. ಎಲ್ಲ ರೀತಿಯಲ್ಲೂ ಒಂದು ಹೊಸ ಬೆಳಕು ನಿಮ್ಮ ಜೀವನಕ್ಕೆ ಬರುತ್ತೆ. ಒಳ್ಳೆಯದಾಗಲಿ.